ಇನ್ನು MLC ಹೆಸರಿನಲ್ಲಿ ಅನುಮಾನಾಸ್ಪದ ಸ್ವೀಟ್ ಬಾಕ್ಸ್ ಬಂದಿದೆ. ಸ್ವೀಟ್ ಬಾಕ್ಸ್ನಲ್ಲಿದ್ದಂಥ ಲಡ್ಡುಗಳು ಕಹಿಕಾರಕ ಅಂಶವನ್ನು ಹೊಂದಿದ್ವು. MLC ಹೆಸರಿನಲ್ಲಿ ಅನುಮಾನಾಸ್ಪದವಂತ ಸ್ವೀಟ್ ಬಾಕ್ಸ್ ಬಂದು ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಸ್ವೀಟ್ ಬಾಕ್ಸ್ನಲ್ಲಿದ್ದಂಥ ಲಡ್ಡುಗಳು ಕಹಿಕಾರಕ ಅಂಶವನ್ನು ಹೊಂದಿದ್ವು. MLC ಧನಂಜಯ್ ಸರ್ಜಿ ಹೆಸರಿನಲ್ಲಿ ಕೊರಿಯರ್ ಇತ್ತು. NES ಕಾಲೇಜಿನ ಕಾರ್ಯದರ್ಶಿ ನಾಗರಾಜ್ಗೆ ರವಾನೆಯನ್ನು ಮಾಡಲಾಗಿದೆ. NES ಕಾಲೇಜಿನ ಕಾರ್ಯದರ್ಶಿಯಾಗಿರುವಂಥ ನಾಗರಾಜ್ ಅವರಿಗೆ ಇದನ್ನು ರವಾನೆ ಮಾಡಲಾಗಿದೆ. ಹೊಸ ವರ್ಷಕ್ಕೆ ಶುಭ ಕೋರಿರುವಂಥ ಸ್ವೀಟ್ ಬಾಕ್ಸ್. ಯಾರಿಗೂ ಸ್ವೀಟ್ ಬಾಕ್ಸ್ ಕಳಿಸಿಲ್ಲ ಅಂತ MLC ಅವರು ಹೇಳ್ತಾ ಇದ್ದಾರೆ. ಸರ್ಜಿ ಅವರು MLC ಸರ್ಜಿ ಹೆಸರು ದುರ್ಬಳಕೆ ಮಾಡುವಂಥ ಆರೋಪ ಕೇಳಿಬರ್ತಾ ಇದೆ. ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಏನಿದು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. ಅಂತ MLC ಹೇಳ್ತಿದ್ದಾರೆ ನಾನು ಯಾವುದೇ ಸ್ವೀಟ್ ಬಾಕ್ಸ್ ಕಳಿಸಿಲ್ಲ ಅಂತ. ಇನ್ನೊಂದು ಕಡೆಗೆ ಅವ್ರ ಹೆಸರಲ್ಲಿ ಈಗ ಕಾರ್ಯದರ್ಶಿ ನಾಗರಾಜ್ ಅವರಿಗೆ ಸ್ವೀಟ್ ಬಾಕ್ಸ್ ಹೋಗಿದೆ. ಸ್ವೀಟ್ ಬಾಕ್ಸ್ನಲ್ಲಿ ಲಾಡು ಬದಲು ಕಹಿ ಲಾಡು ಇತ್ತಂತೆ. ಅದು ಯಾಕೋ ಅನುಮಾನಾಸ್ಪದವಾಗಿ ಕಂಡು ಬರ್ತಾ ಇದೆ. ಈ ಅನುಮಾನಾಸ್ಪದ ವಿಚಾರಕ್ಕೆ ಪ್ರಮುಖವಾಗಿ ಕಾರಣ ಏನು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಜಿ ಅವರು ಏನು ಹೇಳ್ತಿದ್ದಾರೆ? ಪ್ರಮೋದ್, ಸರ್ಜಿ ಅವರು ಕೂಡ ತುಂಬಾ ಶಾಕ್ ಆಗಿದೆ ಈ ಸುದ್ದಿ ಕೇಳ್ಬಿಟ್ಟು. ಹೊಸ ವರ್ಷಕ್ಕೆ ಅವ್ರ ಹೆಸರು ಬಳಕೆ ಮಾಡಿಕೊಂಡು ಏನು ಲಡ್ಡುವನ್ನು ಕಳಿಸಿದ್ದಾರೆ. ಒಟ್ಟು ಶಿವಮೊಗ್ಗದಲ್ಲಿ 3 ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಿಂದ ಹೊಸ ವರ್ಷ ಶುಭಾಶಯದ ಸಿಹಿ ತಿಂಡಿ ಹೋಗಿದೆ. ಆ ಲಡ್ಡು ಇಲ್ಲಿ ಶಿವಮೊಗ್ಗದ NES ಎಜುಕೇಶನ್ ಸಂಸ್ಥೆ ಇದೆ, ಆ ಸಂಸ್ಥೆಯ ಸೆಕ್ರೆಟರಿ ನಾಗರಾಜ್ ಇದೆ, ಅವ್ರಿಗೆ ಹೋಗಿದೆ. ಅವ್ರಿಗೆ ಹೋದಾಗ ಅವ್ರಿಗೂ ಕೂಡ ಡಾಕ್ಟರ್ ಧನಂಜಯ ಸರ್ಜಿ ಅಂದ ತಕ್ಷಣ ಸಹಜವಾಗಿ ಕೂಡ ಅವರಿಗೆ ಬಿಜೆಪಿ MLC ಆಗಿದ್ದಾರೆ, ಮತ್ತೆ ಡಾಕ್ಟರ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರು ಆ ಸ್ವೀಟ್ ಅಂತ ತೆಗೆದ್ಬಿಟ್ಟು ಏನು ಕೊರಿಯರ್ ಮೂಲಕವಾಗಿ DTDC ಕೊರಿಯರ್ ಇದೆ, ಆ ಕೊರಿಯರ್ ಮೂಲಕವಾಗಿ ಆ ಸ್ವೀಟ್ ಬಂದೆ. ಆ ಸ್ವೀಟ್ ಅನ್ನ ಬಂದ ತಕ್ಷಣ ಅವ್ರದ್ದು ಆ ಸ್ವೀಟ್ ತಿಂದರೆ ಸ್ವಲ್ಪ ತಿಂದಾಗ ಕೂಡ ಅವ್ರಿಗೆ ತುಂಬಾ ಕಹಿ ಆಗಿದೆ ಅದು. ಸೊ ಎಲ್ಲೋ ಒಂದು ಕಡೆಯಿಂದ ಇದ್ರಲ್ಲಿ ಏನೋ ಬೇರೆ ಪದಾರ್ಥ ಮಿಕ್ಸ್ ಆಗಿರೋ ಅನುಮಾನ ಬಂದಿದೆ. ಹಾಗಾಗಿ ಏನ ಸೆಕ್ರೆಟರಿ ನಾಗರಾಜ್ ಇದ್ದಾರೆ, ಅವರು ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಒಂದು ಗಮನಕ್ಕೆ ತಂದರೆ ವಿಷಯನ. ಅದರ ನಂತರ ಕೂಡ ಏನು ಈ ವಿಷಯ ಗಮನ ತಂದಾಗ ಕೂಡ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಕೂಡ ತುಂಬಾ ಆಘಾತ ಕೂಡ ಆಗಿತ್ತು. ನಾನು ಯಾವುದೇ ಸ್ವೀಟ್ ಕಳಿಸಿಲ್ಲ, ಹಾಗೆ ಇವ್ರಿಗೊಬ್ಬರಿಗೆ ಮಾತ್ರ ಇನ್ನಿಬ್ಬರು ಕೂಡ ಕಳಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆಯಿಂದ ರಾಜಕೀಯ ದುರುದ್ದೇಶ ಮಾಡುವಂತ ಸಂಶಯ ಕಾಡ್ತಾ ಇದೆ. ಪ್ರಮುಖ ಈಗಾಗಲೇ ಕೋಟೆ ಪೊಲೀಸ್ ಠಾಣೆ ದೂರು ಕೂಡ ದಾಖಲಾಗಿದೆ. ಥ್ಯಾಂಕ್ ಯು ಬಸವರಾಜ್ ಎಲ್ಲ ಮಾಹಿತಿಗಾಗಿ.